ನಿಮ್ಗೊಂದು ಸಣ್ಣ ಘಟನೆ ಹೇಳ್ಬೇಕು. ಅಥೆನ್ಸ್ ನಗರದಲ್ಲಿ ಒಬ್ಬ ಪುಟ್ಟ ಹುಡುಗ 7-8 ವರ್ಷ ಹುಡುಗ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ನಡ್ಕೊಂಡು ಹೋಗಾಗ ನೋಡಿದ ರಸ್ತೆ ಪಕ್ಕದಲ್ಲಿ ಒಂದು ಉದ್ದವಾದ ಕ್ಯೂ ಇದೆ. ಸುಮಾರು ಜನ ನಿಂತ್ಕೊಂಡಿದ್ದಾರೆ, ಒಬ್ರು ಹಿಂದೆ ಒಬ್ರು. ಇವ್ನು ಕೇಳಿದ, ಕ್ಯೂ ಎದಕ್ಕಿದು ಅಂತ ಕ್ಯೂದಲ್ಲಿ ನಿಂತವ್ರಿಗೆ ಕೇಳಿದ, ಏನ್ ಕೊಡ್ತಾರೆ ಇಲ್ಲಿ ಅಂತ ಕೇಳಿದ. ಇಲ್ಲಿ ಏನ್ ಕೊಡಲ್ಲಪ್ಪ, ಜ್ಯೋತಿಷಿ ಬಂದಿದ್ದಾರೆ, ಕೈ ನೋಡಿ ಭವಿಷ್ಯ ಹೇಳ್ತಾರೆ, ಹಸ್ತ ಸಾಮುದ್ರಿಕರು ಅಂತ ಕರೀತಾರೆ ಅವ್ರನ್ನ, ಅವ್ರಿಗೋಸ್ಕರ ನಿಂತಿದೀವಿ, ನಮ್ ಭವಿಷ್ಯ ಕೇಳ್ಬೇಕು ಅಂತ ನಿಂತಿದ್ದೀವಿ ಅಂತ. ಆ ಹುಡುಗಂದ ನಾನು ನಿಂತ್ಕೋತೀನಿ ಹಾಗಾದ್ರೆ ಅಂತ. ಅವ್ರು ದೊಡ್ಡವ್ರು ಹೇಳಿದ, ಬೇಡಪ್ಪ ಸಣ್ಣ ಹುಡುಗ ನೀನು ದೊಡ್ಡವನಾಗು, ಆಮೇಲೆ ಭವಿಷ್ಯ ಕೇಳು. ಆ ಹುಡುಗ ಹೇಳಿದ, ದೊಡ್ಡವನಾದ್ಮೇಲೆ ಕೇಳಿ ಪ್ರಯೋಜನ ಏನು, ಈಗ ಕೇಳ್ಬೇಕು ನನ್ನ ಭವಿಷ್ಯ ಏನು ಅಂತ. ಅದ್ರ ಪ್ರಕಾರ ಬದಲಾಯಿಸ್ಕೋಬೇಕಲ್ಲ ಜೀವನ. ನಿಂತ್ಕೊ ಅಂದ್ರು. 1.5 ಗಂಟೆ ನಿಂತ್ಕೊಂಡ. ಕ್ಯೂ ಒಬ್ಬೊಬ್ಬರು ಹೋಗ್ತಾ ಇದ್ರು. ಕೊನೆಗೆ ಇವನ್ ಪಾಳಿ ಬಂತು. ನಿಮ್ ಕಣ್ ಮುಂದೆ ಚಿತ್ರ ಬರ್ಬೇಕು ಮಕ್ಳೇ. ಹಸ್ತ ಸಾಮುದ್ರಿಕ ಮುಂದೆ ಕೂತಿದ್ದಾನೆ. ಈ ಪುಟ್ಟ ಮಗು ಕೈ ಚಾಚಿದ ಹೆಂಗೆ. ಹಸ್ತ ಸಾಮುದ್ರಿಕ ಒಂದಾದ್ಮೇಲೆ ಒಂದ್ ಕೈ ನೋಡ್ತಾ ಇದ್ದಾನಲ್ಲ, ಇದ್ಯಾವ್ದು ಪುಟ್ಟ ಕೈ ಬಂತು. ನೋಡ್ದ, ಏ ಹುಡುಗ ಸಣ್ಣವನಪ್ಪ ನೀ ಹೋಗೋ, ದೊಡ್ಡವನಾದ್ಮೇಲೆ ಬಾ ಅಂತ. ಇವ್ನು ಹೇಳಿದ, ದೊಡ್ಡವನಾದ್ಮೇಲೆ ಪ್ರಯೋಜನ ಇಲ್ಲ, ತಗೊಂಡ್ ಏನ್ ಮಾಡಿ ದೊಡ್ಡವನಾದ್ಮೇಲೆ, ಈಗ ಹೇಳಿ ನಾನು ಮುಂದೆ ಏನಾಗ್ತೀನಿ ಅಂತ. ಹಸ್ತ ಸಾಮುದ್ರಿಕ ಕೈ ನೋಡಿದ, ಆಶ್ಚರ್ಯ ಆಯ್ತು. ಆ ಕೈಗೆಲ್ಲ ಬಿಳಿ ಪುಡಿ ಹಚ್ಚಿದ, ಚೆನ್ನಾಗಿ ಕಾಣಿಸ್ಲಿ ಅಂತ ದಿಟ್ಟಿಸಿ ನೋಡ್ತಾ ಇದ್ದ. 5 ನಿಮಿಷ ನೋಡಿದ. ಆ ಹುಡುಗನಿಗೆ ಹೇಳ್ದ, ಏನ್ ಕೈಯೋ ಹುಡುಗ ನಿಂದು, ಇಂಥ ಕೈ ನೋಡಿಲ್ಲಪ್ಪ ಇದುವರೆಗೂ ನಾನು ಜೀವನದಲ್ಲಿ. ಅದ್ಭುತವಾದ ಕೈ ಚಕ್ರವರ್ತಿ ಕೈಯೋ ಇದು, ಚಕ್ರವರ್ತಿ ಆಗ್ಬೇಕಾದ ಹುಡುಗ ನೀನು. ಆದ್ರೆ ಏನ್ ಮಾಡೋದು, ಇದು ಒಂದು ಗೆರೆ ಇಲ್ಲ ನೋಡಿ ನಿನಗೆ. ಇದು ಒಂದು ಗೆರೆ ಇದ್ರೆ ನೀನು ಖಂಡಿತ ಚಕ್ರವರ್ತಿನೇ ಆಗ್ಬೇಕು, ಬೇರೆ ದಾರಿ ಇಲ್ಲ ನಿನಗೆ. ಆದ್ರೆ ಏನ್ ಮಾಡೋದ, ಗೆರೆ ಇಲ್ಲಲ್ಲ, ನೀನ್ ದೈವ ಇಲ್ಲ ಅಂತ. ಆ ಹುಡುಗ ಚಕ್ ಅಂತ ಎದ್ದು ನಿಂತ್ಕೊಂಡ. ಆ ಜ್ಯೋತಿಷಿ ನೋಡ್ತಿರೋ ಹಾಗೆ ಜೇಬಿನಿಂದ ಒಂದು ಹರಿತವ ಚಾಕು ತೆಗೆದ. ಎಲ್ಲಿ ಬೇಕು ಹೇಳಿ ಗೆರೆ ಅಂದ. ಎಲ್ಲಿ ಬೇಕು ಗೆರೆ ಇಲ್ಲ ಅಂತ ಕರ್ರ ಅಂತ ಕರ್ಕೊಂಡ್ಬಿಟ್ಟ ಕೈಗೆ. ಚಿಲ್ ಅಂತ ರಕ್ತ ಸಿಂಪ. ಜ್ಯೋತಿಷಿ ಗಾಬರಿಯಾಗಿ ಬಾಯಿ ತೆಗೆದು ನೋಡ್ತಾ ಇದ್ದಾನೆ. ಕೈಯಿಂದ ರಕ್ತ ತೊಟ್ಟಿಗ್ತಾ ಇದೆ, ಆ ಚಾಕುದಿಂದ ರಕ್ತ ತೊಟ್ಟಿಗ್ತಾ ಇದೆ. ಆದ್ರೆ ಹುಡುಗನ ಕಣ್ಣಲ್ಲಿ ಮಿಂಚು ಕಮ್ಮಿ ಆಗಿಲ್ಲ. ಅದನ್ನ ನೋಡಿ ಜ್ಯೋತಿಷಿ ಹೇಳಿದ್ದಂತೆ, ಮರಯ ನಿನ್ನ ಮನಸ್ಸಲ್ಲಿ ಆ ಗಟ್ಟಿ ತೀರ್ಮಾನ ಇದ್ರೆ, ಛಲ ಇದ್ರೆ, ನೀನು ಯಾವ ಗೆರೆನೂ ಬೇಕಾಗಿಲ್ಲ, ಚಕ್ರವರ್ತಿ ಆಗ್ತಿ ಹೋಗು ಅಂದ. ಆ ಹುಡುಗ ಮುಂದೆ ಬೆಳೆದು ಅಲೆಕ್ಸಾಂಡರ್ ದ ಗ್ರೇಟ್ ಅಂತಾದ. ತಾವು ಕೇಳಿದ್ದೀರಿ, 36ನೇ ವಯಸ್ಸಿಗೆ ಅರ್ಧ ಪ್ರಪಂಚವನ್ನೇ ಗೆದ್ದಂತ ಅಲೆಕ್ಸಾಂಡರ್ ಗ್ರೇಟನ್ ಕಥೆ ಇದು. ಕೈಯಲ್ಲಿ ಗೆರೆ ಮುಖ್ಯ ಅಲ್ಲ, ಮನಸ್ಸಲ್ಲಿ ಇರುವಂತಹ ನಂಬಿಕೆ, ಶ್ರದ್ಧೆ ಮುಖ್ಯ. ನಿಮ್ಮ ಮನಸ್ಸಿನಲ್ಲಿ ಶ್ರದ್ಧೆ ಇದೆಯಾ, ಕಟ್ಟಿ ಚೆನ್ನಾಗಿ ಮಾಡ್ಬೇಕು ಅಂತಿದೆಯಾ, ನೀವು ಪ್ರಯತ್ನ ಮಾಡಿ ಆಗದೆ ಇರುವಂತದ್ದು ಯಾವುದೂ ಇಲ್ಲ, ಖಂಡಿತವಾಗಿಲ್ಲ.